ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮತ್ತೊಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಸೊ ನನ್ನ ಫ್ರೆಂಡು ನಾನು ಓಪನಿಂಗ್ ವಿಡಿಯೋನ ಅಂದರೆ ಸಲೂನ್ ಓಪನಿಂಗ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಆಗಲೇ. ಇದು ಅವಳು ಸಲೂನ್ ಓಪನ್ ಮಾಡಿದ್ಮೇಲೆ ಸೊ ಅದೆಲ್ಲ ಜೋಡಿಸ್ಕೊಂಡು ಕ್ಲಿಯರ್ ಎಲ್ಲ ಮಾಡ್ಕೊಂಡು ಅವಳು ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಕೇಳ್ತಾ ಇದ್ಲು, ನಂದೊಂದು ವೀಡಿಯೋ ಮಾಡ್ಕೊಳ್ಳು ಈ ರೀತಿ. ಸೊ ನಾನು ಈ ಥರ ಪಾರ್ಲರ್ ನಡೆಸ್ತೀನಿ, ಮತ್ತು ನಂದು ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ನಿನ್ನ ವ್ಲಾಗಲ್ಲಿ ಹಾಕ್ಕೊಂಡ್ರೆ ಅಂತಂದು ಹೇಳ್ಬಿಟ್ಟು ಕೇಳ್ತಾ ಇದ್ಲು. ಸೊ ಹಂಗೆ ನಾನು ಇಲ್ಲ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಇರಬೇಕು, ಆ ಥರ ಇದ್ದಾಗ ಬಂದರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಅದರಲ್ಲಿ ಇವಳು ಏನು ಮಾಡಿದ್ಲು, ರೆಂಟೆಡ್ ಡ್ರೆಸ್ಸು ನಾನು ಇದು ಮಾಡ್ತೀನಿ ಅಂತಂದು ಹೇಳಿ ಬೆಂಗಳೂರು ಹೋಗಿ ತೊಗೊಂಡು ಬರ್ತೀನಿ ಅಂತಂದು ಹೇಳ್ತಾಯಿದ್ರು. ಸೊ ಅಷ್ಟರಲ್ಲಿ ತೊಗೊಂಡು ಬರ್ತೀನಿ ಅಂತಂದು ಹೇಳ್ಬಿಟ್ಟು ನನ್ನ ಫ್ರೆಂಡೇನೆ, ಅದಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದೀನಿ ಅವಳು ಇವಳು ಅಂತ. ಸೊ ಫ್ರೆಂಡ್ಸ್ ಎಲ್ಲ ಅದೇ ಥರನೆಲ್ಲ ಮಾತಾಡೋದು. ಹಾಗಾಗಿ ರೆಂಟೆಡ್ ಡ್ರೆಸ್ಸು ತೊಗೊಂಡು ಬರ್ತೀನಿ, ಅದರಲ್ಲಿ ಏನಾದರೂ ಮಾಡೋಣ ಅಂತಂದು ಹೇಳಿದ್ರು. ಸೊ ನನಗೂ ಒಂಥರ ಇಂಟ್ರೆಸ್ಟ್ ಅನ್ನಿಸ್ತು. ಯಾಕಂದರೆ ರೆಂಟೆಡ್ ಡ್ರೆಸ್ಸು ಪಾಪ ಅವಳಿಗೂ ಯೂಸ್ ಆಗುತ್ತೆ. ಯಾರಾದರೂ ನೋಡಿದ್ರೆ ನಮ್ಮ ಅಕ್ಕಪಕ್ಕ ಊರಲ್ಲಿ ಇಲ್ಲ ಬೇರೆ ಕಡೆಯಿಂದ ನಮ್ಮ ಸುತ್ತಮುತ್ತ ಸರೌಂಡಿಂಗಲ್ಲಿ ಯಾರೂ ಈ ಥರ ರೆಂಟೆಡ್ ಡ್ರೆಸ್ಸು ಇಟ್ಟಿಲ್ಲ. ಅದಕ್ಕೋಸ್ಕರ ಇವಳು ಇಟ್ಟರೆ ವರ್ಕೌಟ್ ಆಗುತ್ತೆ, ಮತ್ತು ನಾನು ಸ್ವಲ್ಪ ವೀಡಿಯೋಸಲ್ಲಿ ತೋರಿಸಿದ್ರೆ ಹೆಲ್ಪ್ ಆಗುತ್ತಲ್ಲ ಇವರಿಗೂ ಅಂತಂದು ಹೇಳ್ಬಿಟ್ಟು ನಾನು ಸರಿ ಆಯಿತು ಬರ್ತೀನಿ, ನನಗೆ ರಿಸೆಪ್ಷನ್ ಲುಕ್ ಒಂದು ಮಾಡು, ಹಾಗೆ ಟ್ರೆಡಿಷ್ನಲ್ಲಾಗಿ ಅಂದರೆ ಈ ದೇವಸ್ಥಾನಗಳಿಗೆ ಇಲ್ಲ ಮದುವೆಯಲ್ಲಿ ಮುಹೂರ್ತದ ಲುಕ್ಕು ಆ ಟೈಪಲ್ಲಿ ಒಂದು ಮಾಡು ಅಂತಂದು ಹೇಳಿದೆ. ಸರಿ ಆಯಿತು, ನಿನ್ನಿಷ್ಟ, ನಿನ್ಗೆ ಯಾವ ರೀತಿ ಇಷ್ಟನೋ ಆ ರೀತಿಯೇ ಮಾಡಿಕೊಡ್ತೀವಿ ಅಂತಂದು ಹೇಳಿದ್ರು. ಸೊ ನನ್ನ ಇಷ್ಟದ ಪ್ರಕಾರ ಮಾಡ್ತಾರೆ ಅವ್ರ ಮೇಕಪ್ಪು, ಅವ್ರಿಷ್ಟ, ಇದು ಅವ್ರ ಐಡಿಯಾ ಪ್ರಕಾರ ಅಲ್ಲ ಮಾಡಿರೋದು. ಸೊ ನನ್ನ ಇಷ್ಟದ ಪ್ರಕಾರ ನಿನ್ಗೆ ಯಾವ ಥರ ಕಂಫರ್ಟೋ ಆ ಥರ ಹೇಳು, ಸೊ ಅದೇ ಥರ ಮಾಡ್ಕೊಡ್ತೀವಿ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ನಾನು ಲೆಹಂಗಾದಲ್ಲಿ ಫಸ್ಟು ಮಾಡಿಸೋಣ ಅಂತ ಲೆಹಂಗಾದಲ್ಲಿ ಮಾಡಿಸ್ತಾ ಇದ್ದೀವಿ. ಸೊ ಒಂದೇ ದಿನವೇ 2 ವೀಡಿಯೋನೂ ಇದು ಮಾಡ್ತಿದ್ದು ನಾನು, ಅಂದರೆ ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ, 2 ಡ್ರೆಸ್ ಮೇಕಪ್ಪಿಂದು ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಸೊ ಈಗ ಸ್ಟಾರ್ಟಿಂಗಲ್ಲಿ ಲೆಹಂಗಾ ಅಂದರೆ ನಂದು ಮೆಜರ್ಮೆಂಟ್ ಬ್ಲೌಸು ಇಸ್ಕೊಂಡು ಬಂದಿದ್ರು ಮನೆ ಹತ್ರ ಬಂದುಬಿಟ್ಟು, ಅದನ್ನು ಕ್ಲೀನಾಗಿ ಆಲ್ಟ್ರೇಷನ್ ಮಾಡಿಸ್ಬಿಟ್ಟು, ಅಂದರೆ ಒಂದೊಂದು ಸ್ಟಿಚ್ ಹಾಕ್ಸಿದ್ದಾರೆ ಅಷ್ಟೇ, ಇದು ರೆಡಿ ಡ್ರೆಸ್ಸೇನೆ. ಸೊ ನನ್ನ ಮೆಜರ್ಮೆಂಟ್ಗೇನಲ್ಲ, ಯಾರಾದರೂ ತೊಗೊಂಡೋಗ್ಬೋದು, ರೆಂಟೆಡ್ ಅಲ್ವಾ ಇದು, ಅದಕ್ಕೆ ಒಂದು ಡಮ್ಮಿ ಸ್ಟಿಚ್ ಥರ ಆ ಥರ ಹಾಕ್ಸ್ಬಿಟ್ಟು ಆಮೇಲೆ ತೊಗೊಂಡು ಬಂದಿದ್ದು. ನಾನು ಒಂದು ಮೆಜರ್ಮೆಂಟ್ಗೆ ಕೊಟ್ಟಿದ್ದೆ, ಅದ್ರ ಪ್ರಕಾರನೇ ಹಾಕ್ಸ್ಕೊಬಂದಿದ್ರು. ಈಗ ಅದನ್ನು ವೇರ್ ಮಾಡ್ಕೊಂಡು ತುಂಬ ಗ್ರ್ಯಾಂಡಾಗಿದೆ ಡ್ರೆಸ್ ಮಾತ್ರ. ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಯಾವ ಥರ ಇತ್ತು, ಯಾವ ಥರ ಕಾಣಿಸ್ತಾ ಇತ್ತು ನನಗೆ ಅನ್ನೋದು. ತುಂಬ ಗ್ರ್ಯಾಂಡ್ ಲುಕ್ಕು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಅದು ಹಾಕ್ಕೊಂಡಿದ್ನಲ್ಲ ಆಗಲೇ. ಮತ್ತು ಒಂದು ಬೊಂಬೆಗೆ ಡಾಲ್ಗೆ ಹಾಕಿದ್ದಾರೆ, ಇದರ ಜೊತೆಯಲ್ಲೇ ತಂದಿರೋದು, ಅದನ್ನು ತೋರಿಸ್ತೀನಿ. ಅಲ್ಲಿ ನೋಡಿ ಹಿಂದ್ಗಡೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ನೀವು, ಹತ್ರದಿಂದನೂ ತೋರಿಸ್ತೀವಿ. ಈ ಥರ ಈಗ ಹೇರ್ ಸ್ಟೈಲಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಫಸ್ಟು ನಂದು ಸ್ವಲ್ಪ ಕರ್ಲಿ ಹೇರು, ಅಂದರೆ ಸ್ವಲ್ಪ ಒರಟು ಹೇರ್ ನಂದು, ಅದನ್ನು ಈಗ ಸ್ಟ್ರೈಟ್ನಿಂಗು ಕ್ರಿಂಪಿಂಗ್ ಮಾಡ್ಕೊತಾ ಇದ್ದಾರೆ. ಹಾಗೆ ಡ್ರೆಸ್ ಮ್ಯಾಚಿಂಗು, ನೈಲ್ ಪಾಲಿಶು, ಪ್ರತಿಯೊಂದು ಏನೋ ಒಂಥರ ಒಂದು ರಾಣಿ ಥರ ಫೀಲು, ಆ ಥರ ಎಲ್ಲ ಸೇವೆ ಮಾಡಿರ್ತಾರಲ್ಲ ಆ ಥರ ಅನಿಸುತ್ತೆ ಮೇಕಪ್ ಇದಕ್ಕೆ ಹೋದರೆ. ಯಾಕಂದರೆ ಅಷ್ಟು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಯಾರೇ ಆಗಿರ್ಬೋದು, ಇವರು ಅಂತ ಅಲ್ಲ, ಯಾರೇ ಆಗಿರ್ಬೋದು ನನ್ನ ವೀಡಿಯೋಸ್ ಪ್ರಮೋಷನ್ಸ್ಗೆ ಎಲ್ಲ ಕರೀತಾರಲ್ಲ, ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸೊ ಇವ್ರ ಪ್ರೀತಿಗೆ ನಾವು ಯಾವತ್ತಿದ್ರೂ ಚಿರಋಣಿ. ವೀಡಿಯೋಸ್ ಪಕ್ಕಕ್ಕಿಟ್ಟರೆ ಅವರು ನೋಡ್ಕೊಳ್ಳೋದು, ಅವ್ರು ಮಾತಾಡ್ಸೋದು ಇದೆಯಲ್ಲ, ಅದು ತುಂಬ ಇಷ್ಟ ನನಗೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಮ್ಮನ್ನು, ಹೋಗಿರೋರನ್ನ. ಇಲ್ಲಿ ಅಂತಲ್ಲ, ಎಲ್ಲೂ ಬೆಂಗಳೂರು ಹೋಗಿದ್ವಿ ಮೊನ್ನೆ, ಅಲ್ಲೂ ಅಷ್ಟೇ. ಹಾಗೆ ಮಡಕಶಿರ, ನಮ್ಮ ಪಾವಗಡ, ಸುತ್ತಮುತ್ತ ಹಳ್ಳಿಯವರು ಎಲ್ಲೇ ಆಗಿರ್ಬೋದು, ಬರೀ ಪ್ರಮೋಷನ್ನೇ ಅಂತ ಅಲ್ಲ, ಹಾಗೆ ಸುಮ್ಮನೆ ಎಲ್ಲಾದರೂ ಸಿಕ್ಕಿದಾಗ ಅವರು ಟ್ರೀಟ್ ಮಾಡೋದಿದೆಯಲ್ಲ, ಆ ರೀತಿ ತುಂಬ ಇಷ್ಟ ಆಗುತ್ತೆ. ಅವರು ಮಾತಾಡ್ಸೋ ರೀತಿ ಅಂದರೆ ಕಣ್ಣಲ್ಲಿ ಕಾಣಿಸ್ಬಿಡುತ್ತೆ ಇವ್ರಿಗೆ ಎಷ್ಟು ಇಷ್ಟ ಇದೆ ನಾವಂದರೆ ಅನ್ನೋದು, ಅಷ್ಟು ಇಷ್ಟಪಡ್ತಾರೆ. ನಮ್ಮ ಸೈಡವರೆಲ್ಲ ನೋಡ್ತಾರಲ್ಲ ವೀಡಿಯೋಸು. ಸೊ ತುಂಬ ಜನ ಅಂದರೆ ನಾನು ಬೇರೆ ಸೈಡೆಲ್ಲ ಓಡಾಡಲ್ಲ, ಹಂಗಾಗಿ ಬೇರೆಯವರು ನೋಡಿ ಮಾತಾಡ್ಸೋದು ಸ್ವಲ್ಪ ಕಷ್ಟನೇ. ನಮ್ಮ ಪಾವಗಡ ಸೈಡ್ ಆದರೆ ಫುಲ್ ಐಡೆಂಟಿಫೈ ಮಾಡಿಬಿಡ್ತಾರೆ. ಸೊ ಪಾವಗಡ ಬಂದರೆ ಸಾಕು, ಎಷ್ಟು ಜನ ಮಾತಾಡಿಸ್ತಾರೋ ಅವತ್ತು ಬಂದಿದ್ದ ದಿನ. ಸೊ ಹಿಂಗೆ ಇರಲಿ ನಿಮ್ಮ ಪ್ರೀತಿ ನನ್ನ ಮೇಲೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಪಾವಗಡ ಸೈಡವರು ನೋಡ್ತಾ ಇರ್ತಾರೆ ವೀಡಿಯೋಸು, ಅದಕ್ಕೋಸ್ಕರ ಹೇಳಿದೆ. ಅವರು ಆ ಪ್ರೀತಿಗೆ ನಾನು ಯಾವತ್ತಿದ್ರು ಚಿರಋಣಿ. ಅಷ್ಟು ಪ್ರೀತಿಯಿಂದ ನನ್ನ ಮಾತಾಡಿಸಿ ನಮ್ಮನ್ನು ಹತ್ರ ಕರ್ಕೊಂಡು, ನೀವು ಪದ್ಮಾವ್ರ ತಾನೆ ಅಂತಂದೇಳ್ಬಿಟ್ಟು ಗುರುತಿಸಿ ಮಾತಾಡಿಸ್ತಾರೆ. ಸೊ ತುಂಬ ಖುಷಿ ಅನಿಸುತ್ತೆ, ಏನೋ ಒಂದು ಅಚೀವ್ ಮಾಡಿದ್ದೀನಿ ಲೈಫಲ್ಲಿ ಅನ್ನೋ ಒಂದು ಫೀಲ್ ಬರುತ್ತೆ ಮನಸ್ಸಲ್ಲಿ ನನಗೆ. ಸೊ ಅವರೆಲ್ಲ ಇದು ಮಾತಾಡಿಸ್ಕೊಂಡು ಮತ್ತು ಈ ಥರ ಟ್ರೀಟ್ ಮಾಡೋದಿದೆಯಲ್ಲ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಈಗ ನೋಡಿ ಈ ಕಡೆ ಎಲ್ಲ ಹೊಸದಾಗಿ, ಇದು ಹೊಸ ಸಲೂನು, ಒಂದು 3-4 ಮಂತ್ಸ್ ಆಯಿತು ಓಪನ್ ಆಗಿ ಅಷ್ಟೇ. ನಾನು ಇನ್ಸ್ಟಾದಲ್ಲಿ ಒಂದು ವಿಡಿಯೋನ ಹಾಕಿದ್ದೆ, ಅದು ತುಂಬ ಚೆನ್ನಾಗಿ ವೈರಲ್ ಆಗಿತ್ತು. ಸೊ ಆ ವಿಡಿಯೋದಲ್ಲಿ ನೋಡಿರ್ತಾರೆ 90% ಜನ ಆಗಲೇ. ಈಗ ಹೊಸದಾಗಿ ಎಲ್ಲ ಈ ಥರ ರೆಡಿ ಮಾಡಿಸಿರೋದು, ತುಂಬ ಚೆನ್ನಾಗಿದೆ. ಇದು ಅಡ್ರೆಸ್ ಬಂದುಬಿಟ್ಟು SBI ಬ್ಯಾಂಕ್ ಇದೆಯಲ್ಲ ಅಲ್ಲಿ, ಅದೇ ಸಂದಿಲಿದೆ, ಅಂದರೆ ಇದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಪೋಸಿಟ್ಟೇ ಇರೋದು. ಸೊ ಇದಾದರೆ ಚೆನ್ನಾಗಿ ಐಡೆಂಟಿಫೈ ಆಗುತ್ತೆ. ಪಾವಗಡದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಪೋಸಿಟ್ 3rd ಫ್ಲೋರಲ್ಲಿದೆ ಇದು ಪಾರ್ಲರು, ಏಂಜಲ್ಸ್ ಬ್ಯೂಟಿ ಸಲೂನ್ ಅಂತ ಹೇಳ್ಬಿಟ್ಟು.
ಈಗ ಡ್ರೆಸ್ಸಿಂದದೆಲ್ಲ ಆಯ್ತಲ್ಲ, ಹೇರ್ ಸ್ಟೈಲಿಂಗ್ದು ಕ್ರಿಂಪಿಂಗ್ ಎಲ್ಲ ಮಾಡ್ಕೊತಾ ಇದ್ರು ಒಂದು ಸೈಡು. ಇವರು ನನಗೆ ಮ್ಯಾಚಿಂಗ್ ಅಂದರೆ ನನ್ನ ಡ್ರೆಸ್ಸಲ್ಲಿ ಯಾವ್ಯಾವುದು ಮ್ಯಾಚಿಂಗ್ ಇದೆ ಯಾವ್ಯಾವುದು ಅಂತದ್ದು ಹೇಳ್ಬಿಟ್ಟು ಎಲ್ಲ ಕಲರು ನೋಡಿಬಿಟ್ಟು ಎಲ್ಲ ಮ್ಯಾಚ್ ಮಾಡಿ ಹಾಕ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು. ಅಂದರೆ ಸೈಜ್ ಎಲ್ಲ ಕೇಳಿದರು, ನಿಮ್ಮದು ಬ್ಯಾಂಗಲ್ ಸೈಜ್ ಆಗಿರ್ಬೋದು ಎಲ್ಲ ಕೇಳಿದರು. ಅದು ಸೈಜ್ ಎಲ್ಲ ನಾನು ಹೇಳಿದ್ದೆ ಹಿಂದಿನ ದಿನವೇ. ಸೊ ಅದೇ ಥರನೇ ನನ್ನ ಸೈಜಿಂದ ಎಲ್ಲ ತಂದುಬಿಟ್ಟು ಈಗ ನನಗೆ ಆಗ್ತಾ ಇರೋವಂಥದ್ದು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ. ಇನ್ನೂ ಮೇಕಪ್ ಏನೂ ಇಲ್ಲ, ಆದ್ರೂ ಡ್ರೆಸ್ಸು, ಬಳೆ, ಬ್ಯಾಂಗಲ್ಸ್ ಅದರಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡೋದಕ್ಕಾಗ್ಲೇ. ಸೊ ಈಗ ಮೇಕಪ್ ಮಾಡ್ತಾ ಇರೋದು ನನ್ನ ಫ್ರೆಂಡು. ಸೊ ಇವ್ರದ್ದೇನೆ ಸಲೂನು. ತುಂಬ ಖರ್ಚಿಟ್ಟು ಇದೆಲ್ಲ ರೆಡಿ ಮಾಡಿಸಿದ್ದಾರೆ. ಸೊ ಇದೆಲ್ಲ ರಿಕವರಿ ಮಾಡಬೇಕಂದ್ರೆ ತುಂಬ ದಿನಗಳೇ ಆಗುತ್ತೆ ಬಿಡ್ರಿ ಪಾಪ. ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಎಲ್ಲರ ಹತ್ರನೂ ಏನು ಅಮೌಂಟ್ ಇರಲ್ವಲ್ಲ. ಎಲ್ಲರೂ ಲೋನ್ಸ್ ಅಂತೆ, ಸಾಲ ಅಂತೆ ಮಾಡಿ ಇದು ಮಾಡ್ಕೊಳ್ಳೋದು. ಮತ್ತು ಅದರಿಂದ ಮೇಂಟೈನ್ ಮಾಡಿ ಎಲ್ಲದರಲ್ಲೂ ಕಷ್ಟ ಇರುತ್ತೆ. ಒಂದರಲ್ಲಿ ಈಗ ನಾನು ವೀಡಿಯೋಸ್ ಮಾಡ್ತೀನಿ, ಇದರಿಂದ ಕಷ್ಟ ನನಗೆ ಗೊತ್ತಿರುತ್ತೆ. ಬೇರೆಯವರು ಏನು ಸುಮ್ಮನೆ ವೀಡಿಯೋ ಮಾಡ್ತಾರೆ ಆಗ್ತಾರೆ ಅನ್ನೋ ಥರ ನೋಡ್ತಾರೆ ಅಷ್ಟೇ. ಆದರೆ ಅದರಿಂದ ಕಷ್ಟ ಎಷ್ಟಿರುತ್ತೆ ಅನ್ನೋದು ಅದನ್ನು ಅನುಭವಿಸ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಸುಮ್ಮನೆ ನೋಡೋರಿಗೆ ಮಾತಾಡೋರಿಗೆ ಏನೂ ಗೊತ್ತಾಗಲ್ಲ. ಸೊ ಹಾಗೆ ಇವರು ಇದರಿಂದ ಎಷ್ಟು ಕಷ್ಟಪಟ್ಟಿದ್ದಾರೆ. ಇದನ್ನೆಲ್ಲ ರೆಡಿ ಮಾಡಿಸಿ ಇಷ್ಟು ಐಟಮ್ ತರಬೇಕಂದ್ರೆ ಸುಮ್ಮನೆ ಅಲ್ಲ, ಅದು ಸಾಮಾನ್ಯದ ವಿಷಯನೇ ಅಲ್ಲ. ಸೊ ಇದನ್ನೆಲ್ಲ ರೆಡಿ ಮಾಡ್ಸೋಕ್ಕೆ 8-9 ಲಕ್ಷ ಮೇಲೇ ಆಗಿದೆ. ಮತ್ತು ಐಟಮ್ಸ್ಗೆಲ್ಲ ಎಷ್ಟಾಗಿರ್ಬೋದು. ಸೊ ಇದನ್ನು ಪಾಪ ಈಗ ಇವ್ರ ವರ್ಕಲ್ಲೇ ಎಲ್ಲ ಇದು ಮಾಡ್ಕೊಂಡು ಇವರು ರಿಕವರಿ ಮಾಡ್ಕೋಬೇಕು. ಅದು ತುಂಬ ಕಷ್ಟ ಇದೆ. ಯಾವುದೇ ಆಗಿರ್ಬೋದು, ಕಷ್ಟ ಇಲ್ದಿದ್ದು ಸುಖ ಪ್ರತಿಫಲ ಯಾವುದು ಸಿಗಲ್ವಲ್ಲ. ಹಾಗೆ ಕಷ್ಟಪಟ್ರೆ ಇವರು ನನಗೆ ಮೇಕಪ್ ಮಾಡೋದ್ರಿಂದ ಹಿಡಿದು ಕೊನೆಗೆ ಫೋಟೋಶೂಟ್ ಮಾಡಿಸೋವರೆಗೂ ಎಷ್ಟು ಪೇಷನ್ಸಿಂದ ತುಂಬ ಚೆನ್ನಾಗಿ ಕ್ಲಿಯರಾಗಿ, ನನಗೆ ಸಿಂಪಲ್ ಮೇಕಪ್ ಬೇಕು ಅಂತ ಹೇಳಿದ್ದೆ, ಸಿಂಪಲಾಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ತುಂಬ ಕಷ್ಟಪಟ್ಟರು ಎಲ್ಲರೂ, ಇವ್ರ ಗ್ರೂಪ್ ಎಲ್ಲ ಸೇರಿ ತುಂಬ ಕಷ್ಟಪಟ್ಟರು. ಈ ಕಡೆ ನಮ್ಮ ಪಾವಗಡ ಸೈಡೆಲ್ಲ ಮದುವೆ ಫಂಕ್ಷನ್ಗಳಿಗೆ ಎಲ್ಲ ಮೇಕಪ್ಪು ಮಾಡ್ತಾ ಇರ್ತಾರೆ ಇವರು. ಅಂದರೆ ಮೆಹಂದಿ, ಮೇಕಪ್ಪು ಮತ್ತು ಸ್ಯಾರಿ ಡ್ರೇಪಿಂಗು ಎಲ್ಲ ಇರುತ್ತೆ ಇವ್ರ ಕಡೆಯಿಂದ. ಹೇರ್ ಸ್ಪಾ, ಹೇರ್ ಕಲರಿಂಗು ಮತ್ತು ಫೇಶಿಯಲ್ಸು, ಐಬ್ರೋಸು, ನಮ್ಗೆ ಏನು ಬೇಕೋ ಎಲ್ಲ ಇದರ ಅವೈಲಬಲ್ ಇರುತ್ತೆ ಇವ್ರ ಹತ್ರ. ಸೊ ಕಲರಿಂಗು, ನಾನು ಒಂದು ಹೇರ್ ಕಲರಿಂಗ್ ಮಾಡಿಸ್ತೀನಿ, ಅದು ವೀಡಿಯೋನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಈಗ ನೋಡಿ, ಇದು ಲೆಹಂಗ ನಾನು ವೇರ್ ಮಾಡಿದ್ದೀನಲ್ಲ, ಅದ್ರ ಜೊತೆದು ಇದು 2 ಸೆಟ್ ತಂದಿರೋದು. ಅಂದರೆ ಇನ್ನೂ ಭಾಳ ಇದ್ದಾವೆ ಒಳಗಡೆ ರೆಂಟೆಡ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಫೋಟೋಶೂಟ್ ಮಾಡಿಸ್ತಾರೆ. ಈಗ ಪ್ರೀ ವೆಡ್ಡಿಂಗ್ ಫೋಟೋಶೂಟಲ್ಲಿ ಈ ಥರ ಕಾಸ್ಟ್ಲಿ ಡ್ರೆಸ್ಸು ತಂದು ಮಾಡಿ ಅದನ್ನೆಲ್ಲ ವೇಸ್ಟ್ ಮಾಡೋದಕ್ಕಿಂತಲೂ ತೊಗೊತಾ ಇರ್ತಾರೆ. ರೆಂಟೆಡ್ ತೊಗೊಂಡು ಫೋಟೋಶೂಟ್ ಎಲ್ಲ ಮಾಡಿಸ್ತಾರಲ್ಲ, ಅದಕ್ಕೋಸ್ಕರ ಆ ಐಡಿಯಾ ಪರ್ಪೋಸ್ ಮೇಲೆ ಇದು ಇಟ್ಟಿರೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಕಡೆ ನಮ್ಮ ಪಾಗೋಡ ಸರೌಂಡಿಂಗ್ ಎಲ್ಲೂ ಇಲ್ಲ ಈ ಥರ ರೆಂಟೆಡ್ ಡ್ರೆಸ್ಸು ಎಲ್ಲನೂ. ಆ ಕಡೆ ಒಂದು ಮೆರೂನ್ ರೆಡ್ ಕಲರ್ ವೇರ್ ಮಾಡಿದಾರಲ್ಲ ಅವ್ರ ಸಿಸ್ಟರು, ಅದು ಅಷ್ಟೇ ರೆಂಟೆಡ್ಡೆ. ಸೊ ಆ ರೀತಿ ಆ ಥರ ಫ್ರಾಕ್ಸ್ ಎಲ್ಲ ಹಾಕ್ಕೊಂಡು ಫೋಟೋಶೂಟ್ ಎಲ್ಲ ಮಾಡಿಸಿದ್ದಾರೆ. ನಾನು ತುಂಬ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಅದಕ್ಕೋಸ್ಕರ ಇವರು ಆ ಐಡಿಯಾ ಪ್ರಕಾರ ಇಟ್ಟಿದ್ದಾರೆ. ಯಾಕಂದರೆ ಒಂದು ಪಾರ್ಲರ್ ಅಂದಮೇಲೆ ಈ ಥರ ಎಲ್ಲ ಒಂದು ಇದ್ರೇ, ಯಾಕಂದರೆ ನಾವು ಒಂದೇ ಇದರಲ್ಲೇ ಸ್ಟಕ್ ಆಗ್ತೀವಿ ಅಂದರೆ ಸೊ ಬಿಸ್ನೆಸ್ಸು ಅಷ್ಟು ಚೆನ್ನಾಗಿರಲ್ಲ. ನಾವು ಎಲ್ಲ ಥರ ಅವೈಲೇಬಲ್ ಇದೆ ನಮ್ಮ ಹತ್ರ ಅಂದ್ರೆ ಒಬ್ಬರು ಲೇಡೀಸ್ ಆಗಿರ್ಬೋದು, ಬರೋದು ಇಲ್ಲಿ ನೋಡೋದು ಪರವಾಗಿಲ್ಲ, ಇಲ್ಲೇ ಎಲ್ಲ ಸಿಗುತ್ತಲ್ಲ ಸರ್ವಿಸು ಅಂತ ಅಂದ್ಕೊಳ್ಳೋದು. ಇನ್ನೊಂದು, ನಾವು ಒಂದು ನೋಡಿದ್ರೆ ಇನ್ನೊಂದು ವೆರೈಟಿ ಕೇಳೋ ಅಂಥ ಜನ್ರೇಷನಲ್ಲಿ ಇರೋದು ನಾವು. ಸೊ ಹಾಗೆ ಪ್ರತಿಯೊಂದು ಇಟ್ಟಿದ್ರೆ ಯಾವುದು ಯಾವ ವೇಯಲ್ಲಿ ಅವ್ರಿಗೆ ಇಷ್ಟ ಆಗುತ್ತೋ ಅದರಲ್ಲಿ ಹೋಗ್ತಾರೆ. ಆ ರೀತಿ ಆ ಐಡಿಯಾದ ಮೇಲೆ ಎಲ್ಲ ತಂದಿಟ್ಟಿರೋದು. ಸೊ ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು 2 ಡ್ರೆಸ್ಸು ವೇರ್ ಮಾಡ್ಕೋಬೇಕು. ಯಾವಾಗಲಾದರೂ ನನಗೇನಾದರೂ ಒಂದು ಫಂಕ್ಷನ್ನು ಇಲ್ಲ ಏನಾದರೂ ಒಂದು ಅಕೇಶನ್ಸ್ ಆ ಟೈಮಲ್ಲಿ ವೇರ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಇದು ನನ್ನ ಫ್ರೆಂಡ್ ಶಾಪಲ್ಲೇ ಇರುವಂಥ ಡ್ರೆಸ್ಸು ಅಂತಂದು ಹೇಳ್ತೀನಿ ನಿಮಗೆ. ಆವಾಗ ನಿಮಗೂ ಒಂದು ಐಡೆಂಟಿಫೈ ಆಗುತ್ತೆ, ಒಂದು ಅರ್ಥ ಆಗುತ್ತೆ ನೋಡೋರ್ಗು. ಓ, ಈ ಥರ ಡ್ರೆಸ್ಸಸ್ ಎಲ್ಲ ಇದಾವ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಫೈನಲಿ ನನ್ನ ಲುಕ್ಕು ಈ ಥರ ಕಾಣಿಸ್ತಾ ಇದೆ. ತೋರಿಸ್ತೀನಿ ನಿಮಗೆ. ಒಂದೊಂದಾಗಿ ರೆಡಿ ಮಾಡ್ತಾ ಈಗ ಸ್ಟಿಕ್ಕರ್ ಇಡ್ತಾ ಇದ್ರು ಹಣೆ ಬೊಟ್ಟು. ನಾನು ಅದು ಪರ್ಪಲ್ ಕಲರ್ ಇಡ್ತೀವಿ ಅಂತ ಬೇರೆದು ಇಟ್ಟಿದ್ರು. ನಾನು ಇದು ಪರ್ಪಲ್ಲೇ ಇಡ್ರಿ ಅದಕ್ಕೆ ಅಂತ, ವೈನ್ ಕಲರೇ ಇಡ್ರಿ ಅಂತಂದು ಹೇಳಿದೆ. ಹಾಗಾಗಿ ಅದೇ ಇಡ್ತಾಯಿದ್ರು. ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈಗ ನೋಡಿ, ಹೇರ್ ಸ್ಟೈಲ್ ಎಲ್ಲ ನಂದು ಶಾರ್ಟ್ ಹೇರು, ಆದರೆ ಎಲ್ಲ ಇದು ಹಾಕ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದರು. ನೋಡಿ, ಲೆಹಂಗ ಇದು ಫಸ್ಟ್ ಟೈಮ್ ನಾನು ವೇರ್ ಮಾಡ್ತಾ ಇರೋದು ಲೆಹಂಗ. ಹೇಳಬೇಕಂದ್ರೆ ನಾನು ಯಾವತ್ತೂ ವೇರ್ ಮಾಡಿರಲಿಲ್ಲ. ಇದು ಫೋಟೋಶೂಟು, ಇದಕ್ಕೆ ಮೇಕಪ್ಗೆ ಮತ್ತು ಇವ್ರಿಗೆ ರಿವ್ಯೂ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ರೆಂಟೆಡ್ ಏನಾದರೂ ತೊಗೊಂಡು ಹೋಗ್ಬೇಕಂದ್ರೂ ಒಂದು ಐಡಿಯಾ ಇರುತ್ತೆ ನಿಮಗೆ. ನಾನು ವೇರ್ ಮಾಡಿದ್ದೀನಲ್ಲ, ಈಗ ಈ ಥರ ಇರುತ್ತೆ ಡ್ರೆಸ್ಸು, ನೋಡ್ಕೋಬೋದು ನೀವು. ಆರಾಮಾಗಿ ಫಂಕ್ಷನ್ಸ್ಗೆಲ್ಲ ತೊಗೊಂಡೋಗ್ಬೋದು ರೆಂಟೆಡ್ಡು. ಸೊ ಜ್ಯುವೆಲರಿನೂ ಅಷ್ಟೇ ಒಳ್ಳೊಳ್ಳೆ ಜ್ಯುವೆಲರಿ ಇಟ್ಟಿದ್ದಾರೆ. ನಾನು ಈಗ ಸದ್ಯಕ್ಕೆ ವೀಡಿಯೋಗೆ ಅಂತ ಈ ಸೆಟ್ ಹಾಕಿದ್ದೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿದೆ. ನಮಗೆ ಗೋಲ್ಡ್ ಇದರಲ್ಲಿ ಬೇಕು ಅಂದರೂ ಅದರಲ್ಲೂ ಸಿಗುತ್ತೆ. ಮತ್ತು ಈ ಥರ ಸಿಲ್ವರಲ್ಲಿ ಬೇಕು ಅಂದರೂ ಇದು. ಮತ್ತು ಈಗ ಅದೊಂಥರ ಟ್ರೆಂಡ್ ಬಂದಿದೆ ಈಗ, ಆ ಥರದ್ರಲ್ಲೂ ಸಿಗುತ್ತೆ. ಅದು ನೀವು ಬಂದು ಒಂದ್ಸರಿ ನೋಡಿದ್ರೆ ಇಲ್ಲಿ ಅರ್ಥ ಆಗುತ್ತೆ. ಸೊ ಯಾವ್ಯಾವ ಥರ ಇದೆ ಅನ್ನೋದು ನಾನು ಹೇಳೋದಕ್ಕಿಂತಲೂ ನೀವು ನೋಡಬೇಕು. ಮೇಯ್ನು ನೀವು ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಈಗ ನೋಡಿ, ನಾನು ಬಾಹುಬಲಿಯಲ್ಲಿ ಅನುಷ್ಕಾ ಅವರು ನಿಂತಾಗೆ ನಿಂತ್ಕೋಬೇಕಂತ ಈಗ ಕೈಗೊಂದು ದುಪ್ಪಟ ಆ ಥರ
ಮುಂದೆ ಒಂದು ಹಿಂದೆ ಒಂದು ಎಲ್ಲ ಹಾಕಿ ಇದು ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು. ನಾನು ಆ ಥರ ಹಾಕಿದ್ರು ನನ್ನ ಫ್ರೆಂಡು, ಈ ಥರ ನಿಂತ್ಕೋಬೇಕು ಅಂತ. ಅದು ಕೊನೆಯಲ್ಲಿ ಮಾಡ್ಸೋಣ ಆ ಥರ ಅಂತಂದೇಳಿ ನಾವು ಒಂದು ಐಡಿಯಾ ಮಾಡಿ ಆ ಕಡೆ ಇಟ್ವಿ. ಕೊನೆವರೆಗೂ ಅದನ್ನು ಮತ್ತೆ ಯಾರು ನೆನಪಿಸ್ಕೊಳ್ಳೂ ಇಲ್ಲ, ಅದನ್ನು ನಾವು ಫೋಟೋಶೂಟು ಮಾಡಿಸ್ಲಿಲ್ಲ, ಮತ್ತು ಬರೀ ಇದರಲ್ಲೇ ಮಾಡಿಸಿದ್ದಾಯಿತು. ಸೊ ಹಂಗೆ ಏನಾದರೂ ಒಂದು ಇದು ಮಾಡ್ಬೇಕಂದ್ರೆ ಇಂಥ ಜನರಲ್ಲಿ ಜನ ಜಾಸ್ತಿ ಇದ್ದಾಗ ಎಲ್ಲ ಮರುವು ಜಾಸ್ತಿ. ಒಬ್ಬರೇ ಇದ್ದರೆ ಏನೋ ಎಲ್ಲ ಐಡಿಯಾ ಇರುತ್ತೆ. ಈ ಥರ ಜನ ಗುಂಪಾಗಿ ಗ್ರೂಪಾಗಿ ಇದ್ದರೆ ಎಲ್ಲ ಮರ್ತು ಹೋಗೋದು, ಇನ್ನೊಂದು ಕೆಲಸಗಳೇ ಆಗದೆ ಇರೋದು ಆ ಥರ. ಅದೆಲ್ಲ ಆದಮೇಲೆ ಕ್ಯಾಮ್ರಾಮನ್ನ ಕರೆಸಿದ್ರು ನಮ್ಮ ಫ್ರೆಂಡು. ಈಗ ಫೋಟೋಶೂಟ್ ಮಾಡಿಸ್ತಾ ಇರೋದು. ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ನಾನು ಇನ್ಸ್ಟಾದಲ್ಲೆಲ್ಲ ಸ್ಟೋರಿಗೆ ಮತ್ತು ಪೋಸ್ಟ್ ಎಲ್ಲ ಮಾಡಿದ್ದೀನಿ ಫೋಟೋಸ್ ಎಲ್ಲನೂ. ನನಗಂತೂ ತುಂಬ ಇಷ್ಟ ಆಯ್ತು ಈ ಫೋಟೋ, ಮೇಕಪ್ಪು, ಈ ಸ್ಯಾರಿ, ಮತ್ತು ಸ್ಯಾರಿಲಿ ತೋರಿಸಿಲ್ಲ, ಇನ್ನೂ ಸ್ಯಾರಿಲಿ ತೋರಿಸ್ತೀನಿ ನಿಮಗೆ. ಈ ಲೆಹಂಗಾ ತುಂಬ ಚೆನ್ನಾಗಿತ್ತು ನೋಡಿ. ಈಗ ಟೆರೆಸ್ ಮೇಲೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ, ಯಾಕಂದರೆ ಸ್ವಲ್ಪ ಹೊರಗಡೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಈ ಗ್ರೀನರಿ ಇರೋ ಕಡೆ ಹೋಗಿದ್ದಿದ್ರೆ ತುಂಬ ಕ್ಲಾರಿಟಿ ಇರೋದು ಫೋಟೋಸ್ ಇನ್ನೂ. ಅದು ಟೆರಸ್ ಮೇಲೆ ಅಲ್ವಾ, ಅದು ಗಾಳಿ ಅಂದರೆ ಗಾಳಿ, ಆಷಾಢದಲ್ಲಿ ಗಾಳಿ ತುಂಬ ಇತ್ತು. ಅದರಲ್ಲೇ ಹೆಂಗೋ ಬರುತ್ತೆ ಅಂತ ಇಟ್ಕೊಂಡ್ವಿ. ಪರವಾಗಿಲ್ಲ, ಹಂಗೆ ಹೇಳ್ಕೊಳ್ಳೋ ರೀತಿಯೇ ಬಂತು ಫೋಟೋಸ್. ಏನೋ ಅಷ್ಟೇನು ಬ್ಯಾಡಾಗೇನು ಬಂದಿರಲಿಲ್ಲ, ಚೆನ್ನಾಗಿತ್ತು. ನೋಡಿರಿ ನಮ್ಮ ಪಾವಗಡ ಬೆಟ್ಟ ಹಿಂದೆ ನೋಡ್ತಾ ಇರ್ಬೋದು ನೀವು. ಸೊ ಬೆಟ್ಟ ಕಾಣಿಸ್ತಾ ಇದೆ, ಪಾವಗಡದ ಬೆಟ್ಟ. ನನಗಂತೂ ತುಂಬ ಖುಷಿ. ಇಲ್ಲಿ ಈಗ ಫೋಟೋಸ್ ಅವರು ಯಾವ ರೀತಿ ಹೇಳ್ಕೊಡ್ತಾಯಿದ್ರು ಆ ರೀತಿ, ಇಲ್ಲ ನಿನ್ನ ಸ್ಟೈಲಲ್ಲೇ ಸ್ವಲ್ಪ ನಿಂತ್ಕೊ ಅಂದರು, ಆ ಸ್ಟೈಲಲ್ಲೇ ಸ್ವಲ್ಪ ನಿಂತ್ಕೊಂಡು ಫೋಟೋಸ್ ಎಲ್ಲ ಇಡಿಸ್ಕೊಂಡ್ವಿ. ಅದಾದಮೇಲೆ ಮತ್ತೆ ಒಳಗಡೆ ಬಂದು ಈಗ ಸ್ಯಾರಿಲಿ ಸ್ವಲ್ಪ ಇದು ಮಾಡ್ಸೋಣ ಅಂತ, ಮತ್ತು ಇಲ್ಲಿ ಪಾರ್ಲರಲ್ಲೇ ಒಂದು ಸ್ವಲ್ಪ ಫೋಟೋಸ್ ಇಟ್ಕೊಳ್ಳೋಣ ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಇಟ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಈ ಡ್ರೆಸ್ ತೋರಿಸಿದ್ನಲ್ಲ ನಾನು ಸಿಸ್ಟರ್ ಹಾಕಿರೋದು, ಇಲ್ಲಿ ನೋಡ್ರಿ ಡಾಲ್ಗೆ ಹಾಕಿದ್ದಾರೆ. ಈ ಥರ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಡ್ರೆಸ್ಸು. ಇದನ್ನು ಮತ್ತು ಇನ್ನೊಂದಿದೆ, ಅವೆರಡು ಡ್ರೆಸ್ನ ನಾನು ವೇರ್ ಮಾಡಿ ಸಪ್ರೇಟಾಗಿ ನಿಮ್ಗೆ ತೋರಿಸ್ತೀನಿ ಯಾವಾಗಲಾದರೂ. ಈ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿರಿ, ಫುಲ್ಲು ಲಾಂಗ್ ಡ್ರೆಸ್ ಇವೆಲ್ಲನೂ. ಅದೆಲ್ಲ ಫೋಟೋಶೂಟ್ ಎಲ್ಲ ಮುಗೀತು. ಅದಾದಮೇಲೆ ಈಗ ಸ್ಯಾರಿ ವೇರ್ ಮಾಡಿದ್ದೀನಿ, ಸ್ಯಾರಿಲೊಂದು ಅಂತ ಹೇಳ್ಬಿಟ್ಟು. ಈ ಜ್ಯುವೆಲರಿ ಅಂತೂ ನನಗಂತೂ ಫುಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿತ್ತು ಜ್ಯುವೆಲರಿ. ಸೊ ಇದಕ್ಕೆ ಇಯರಿಂಗ್ಸ್ ಆಗಿರ್ಬೋದು, ಜುಮ್ಕಿ ಮತ್ತು ಮಾಟಿ ಅಂತಾರಲ್ಲ ಅದು, ಈ ಸ್ಟೆಪ್ ಬೈ ಸ್ಟೆಪ್ಪು 2 ಸ್ಟೆಪ್ಪು ಚೈನು, ಅಂದರೆ ನೆಕ್ಲೆಸ್ಸು, ಲಾಂಗ್ ಹಾರ ಟೈಪು. ಸೊ ಇದು ಹೇಳೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಇಷ್ಟ ಆಯಿತು ನನಗೆ. ಇವರು ಜ್ಯುವೆಲರಿ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು ಎಲ್ಲ ಇವ್ರದ್ದೇನೆ. ಸೊ ನಂದೇನೂ ಇಲ್ಲ, ಅಂದರೆ ಲೆಹಂಗಾ ಮತ್ತು ಇದು ಎಲ್ಲ ಇವ್ರದ್ದೇನೆ. ಇನ್ನೊಂದು ಡ್ರೆಸ್ ಹೇಳಿದ್ನಲ್ಲ ನಾನು, ಅದು ಇದು. ಸೊ ಇವೆರಡೂ ವೇರ್ ಮಾಡಿ ನಿಮ್ಗೆ ಯಾವತ್ತಾದರೂ ಪಕ್ಕ ಶೇರ್ ಮಾಡ್ಕೊತೀನಿ. ಹಾಗೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳ್ಳೋದು ಮರೆತೆ. ನಮ್ಮ ಲೈಫಲ್ಲಿ ಒಳ್ಳೆ ದಿನಗಳು ಬರೋಕ್ಕೆ ಶುರು ಆದರೆ ನಿಜವಾಗ್ಲೂ ಆ ದೇವ್ರ ಕೈಲೂ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತಾರಲ್ಲ, ಅದು 100% ನಿಜ. ಯಾಕಂದರೆ ನನ್ನ ಲೈಫ್ ಸ್ಟೈಲ್ ಇದ್ದಿದ್ದಕ್ಕೂ ನಾನೀಗ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ನೋಡ್ತಾ ಇರ್ಬೋದು. ಅಂದರೆ ನಾನು ಮುಂಚೆ ಲೈಫ್ ಸ್ಟೈಲ್ ಇವೇನು ನೋಡಿಲ್ಲ, ಆದ್ರೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಲ್ಲ, ನಾನು ಹೇಳ್ತಾ ಇದ್ದೀನಲ್ಲ. ಸೊ ಮುಂಚೆ ಲೈಫ್ ಸ್ಟೈಲ್ಗೂ ಇವಾಗ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ನಾನು ಈ ಥರ ಇರ್ತೀನಿ ಅಂತ ನಾನು ಕನಸಲ್ಲೂ ಊಹೆ ಮಾಡ್ಕೊಂಡಿರಲಿಲ್ಲ, ಯೋಚನೆ ಸಮೇತ ಮಾಡ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿದೆ ಈಗ ಲೈಫ್ ನಂದು. ಸೊ ಅದಕ್ಕೆ ತಾಳಿದವನು ಬಾಳಿಯಾನು ಅಂತಾರಲ್ಲ, ಹಾಗೆ ತಾಳ್ಮೆ ಇರಬೇಕು ಮೇಯ್ನ್ ಮನುಷ್ಯನಿಗೆ. ಸೊ ನಾವೆಷ್ಟು ತಾಳ್ಮೆಯಿಂದ ಇರ್ತೀವೋ, ಅದೆಷ್ಟೇ ಕಷ್ಟ ಬರಲಿ, ಬಂದಿದೆಯಾ ಬರಲಿ ಬಿಡು ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ನಿಂತ್ಕೊಂಡ್ರೆ ಆ ಕಷ್ಟ ಕೂಡ ನಮ್ಮನ್ನು ನೋಡಿ ಸೈಡ್ಗೆ ಹೋಗುತ್ತೆ. ಆ ಥರ ನಾನು ಪಟ್ಟಿರೋಂಥ ಕಷ್ಟಕ್ಕೆ, ನಾನಿದ್ದಂಥ ಇದಕ್ಕೆ, ಈಗ ನಮ್ಮ ಮನೆಯವ್ರು ನೋಡ್ಕೊಳ್ತಾ ಇರೋ ಇದಕ್ಕೆ ನಾನಂತೂ ನಂಬಕ್ಕೆ ಆಗ್ತಿಲ್ಲ. ಒಂದೊಂದು ಸಾರಿ ಇದು ಕನಸ ಅಂದ್ಕೊತೀನಿ ಆ ಥರ. ಸೊ ಮುಂಚೆ ನಮ್ಮ ಮನೆಯವ್ರು ಇದ್ದಿದ್ದು ಇದಕ್ಕೂ ನೀವೆಲ್ಲ ನೋಡಿದರೆ ನೀವೇ ಶಾಕ್ ಆಗ್ತಾಯಿದ್ರಿ, ಆ ರೀತಿ ಇದ್ದರು ನಮ್ಮ ಮನೆಯವರು. ಅಂದರೆ ಆ ಥರ ಬಿಹೇವಿಯರ್ ಇತ್ತು ನಮ್ಮ ಮನೆಯಲ್ಲಿ, ನನ್ನ ಮೇಲೆ, ನಮ್ಮ ಮಕ್ಕಳ ಮೇಲೆ ಆಗಿರ್ಬೋದು ಎಲ್ಲನೂ. ಸೊ ಅದರಲ್ಲಿ ಈಗ ಇಷ್ಟು ಚೇಂಜ್ ಆಗಿಬಿಟ್ಟು ಇಷ್ಟು ಒಳ್ಳೆ ಬುದ್ಧಿ ಬಂದು, ಸೊ ಹೆಂಡತಿ ಮಕ್ಕಳು ಅಂತ ಇದ್ದಾರಲ್ಲ, ನಾನಂತೂ ತುಂಬ ಅದೃಷ್ಟ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಯಾಕಂದರೆ ಆ ಕಷ್ಟ ಪಡೆದೇ ನಾನು ಓಡೋಗಿದ್ದಿದ್ರೆ, ಇಲ್ಲ ಗಂಡನ್ನೇ ಬಿಟ್ಟು ಹೋಗಿದ್ರೆ ಈ ಲೈಫ್ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ಹೇಳಿದ್ದು, ಎಷ್ಟೇ ಕಷ್ಟ ಬರಲಿ, ಅದೆಷ್ಟು ಕಷ್ಟ ಬರುತ್ತೆ, ಕಷ್ಟನೇ ನಮ್ಮನ್ನು ನೋಡಿ ಕಣ್ಣೀರು ಬರಬೇಕು, ಕಷ್ಟಕ್ಕೆ ಕಣ್ಣೀರು ಬರಬೇಕು. ಆ ಥರ ನಾವು ಎದುರು ನಿಂತರೆ ಆ ಕಷ್ಟ ಕೂಡ ಅರ್ಗಾಗೋಗುತ್ತೆ. ಮತ್ತು ಆ ದೇವ್ರ ಸಮೇತ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಒಳ್ಳೆ ದಿನಗಳು ಬಂದಾಗ ದೇವ್ರ ಸಮೇತ ಸುಮ್ಮನೆ ನೋಡಬೇಕಷ್ಟೇ. ನಾವು ಅದಕ್ಕೆ ಚಾಲೆಂಜ್ ಮಾಡಿ ಪಕ್ಕ ನಿಲ್ತೀನಿ ನಾನು. ಈ ವಿಷಯಕ್ಕಂತೂ ಪಕ್ಕ ಚಾಲೆಂಜ್ ಮಾಡ್ತೀನಿ ನಾನು, ಯಾಕಂದರೆ ನಾನೇ ಎಕ್ಸಾಂಪಲ್ಲು. ಸೊ ನಾನು ಪಟ್ಟಿರೋ ಕಷ್ಟಕ್ಕೆ ನಾನು ಕೂಲಿ, ನೀವು ನಿಜ ಹೇಳಿದ್ರು ಕೇಳ್ತೀರಾ, ಸುಳ್ಳು ಹೇಳಿದ್ರು ಕೇಳ್ತೀರಾ, ನಾನು 20-30 ರೂಪಾಯಿ ಕೂಲಿ ಕೆಲಸಕ್ಕೆಲ್ಲ ಹೋಗಿದ್ದೀನಿ. 4-5 ದಿನ ಊಟ ಇಲ್ಲದೆ ಕೆಲಸ ಮಾಡಿದ್ದೀನಿ, ಹೊಲದ ಕೆಲಸ, ಮಕ್ಳನ್ನ
ಕರ್ಕೊಂಡು ಮಕ್ಕಳೊಂದು ಹತ್ರ ನಾನೊಂದು ಹತ್ರ ತುಂಬ ಕಷ್ಟಪಟ್ಟಿದ್ದೀನಿ. ಆ ಲೈಫ್ ಸ್ಟೈಲೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಹಾಗೆ ಒಟ್ಟಿನಲ್ಲಿ ಟೋಟಲಿ ಹೇಳ್ಬೇಕಂದ್ರೆ ಇದೆಲ್ಲ ಕ್ರೆಡಿಟು ನಮ್ಮ ಮನೆಯವ್ರಿಗೆ ಸೇರಬೇಕು. ಯಾಕಂದರೆ ಅವಾಗ ಅಷ್ಟೇ ಕಷ್ಟಪಟ್ಟೆ ಈಗ ಅಷ್ಟೇ ಸುಖ ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಆದ್ರೂ ಒಂದು ಕೆಟ್ಟ ಗಳಿಗೆಗಳನ್ನೋದು ಇರುತ್ತಲ್ಲ, ಆ ಗಳಿಗೆಗಳನ್ನ ನಾವು ತಪ್ಪಿಸೋದಕ್ಕೆ ನಾವು ಬೇರೆ ಡಿಸಿಷನ್ ತೊಗೋಬಾರ್ದು ಹೆಣ್ಮಕ್ಳು. ಸೊ ಅದಕ್ಕೆ ಆದಷ್ಟು ತಾಳ್ಮೆಯಿಂದ ಇದ್ದು ಬರುತ್ತೆ ಒಳ್ಳೆ ಟೈಮ್ ಬರುತ್ತೆ ನಮಗೂ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಸೊ ಆ ಟೈಮ್ ಬಂದೇ ಬರುತ್ತೆ ನಿಜವಾಗ್ಲೂ. ಯಾಕಂದರೆ ನಾನೇ ಎಕ್ಸಾಂಪಲ್ ಹೇಳೋದಕ್ಕೆ ನೀವು ನೋಡ್ತಾ ಇರ್ಬೋದು ನಾನು ಆಗಿದ್ದಂಥ ಲೈಫ್ ಸ್ಟೈಲು. ನಿಜ ಹೇಳಿದ್ರು ಕೇಳ್ತೀರಾ, ಸುಳ್ಳು ಹೇಳಿದ್ರು ಕೇಳ್ತೀರಾ. ಸೊ ನನ್ನ ಬಾಣಂತಿಯಲ್ಲಿ ನನಗೆ ಹಾಕ್ಕೊಳಕ್ಕೆ ಬಟ್ಟೆ ಇಲ್ಲ, ಸರಿಯಾಗಿ ಊಟ ಮಾಡೋಕೆ ಊಟ ಇಲ್ಲ. ನಮ್ಮಮ್ಮವ್ರ ಮನೆಯಲ್ಲಿ ಒಂದು ದಿನ ತಿಂದರೆ 2 ದಿನ ಉಪವಾಸ ಇರ್ತಾಯಿದ್ವಿ. ಆ ಥರ ಅಷ್ಟು ಕಷ್ಟದಲ್ಲಿ ನಾನು ಹೊರಗಡೆ ಬಂದಿದ್ದೀನಿ ಈಚೆ. ಅದರಲ್ಲಿ ನಮ್ಮ ಮನೆಯವರು ಅವರೆಲ್ಲ ತುಂಬ ಅರ್ಥ ಮಾಡ್ಕೊಳ್ದೆ ರೂಢಾಗಿ ಬಿಹೇವ್ ಮಾಡಿದ್ರು. ಹಾಗೆಲ್ಲ ಮಾಡಿದ್ರು ಈಗ ತುಂಬ ಚೆನ್ನಾಗಿ ಒಂದು ಮೈಂಡ್ ಇದಾಗಿಬಿಟ್ಟಿದೆ. ಅಂದರೆ ಸೊ ಲೈಫ್ ಇಷ್ಟೇನಾ, ನಮ್ಮ ಮಿಸ್ಸಸ್ ಅಂದರೆ ನನ್ನ ಹೆಂಡತಿ ಬಿಟ್ಟರೆ ಇನ್ಯಾರೂ ಆಗಲ್ಲ ಅನ್ನೋದು ಅವ್ರ ತಲೆಗೆ ಚೆನ್ನಾಗಿ ನಾಟ್ಕೊಂಡಿದೆ ಈಗ. ಸೊ ಈ ಬುದ್ಧಿ ಬರುತ್ತೆ ಅಂತಂದರೆ ನಾನು ಇಷ್ಟು ದಿನ ಕಾದಿದ್ದು ಈಗ ಬಂದಿದೆ. ಸೊ ನಮ್ಮ ಮನೆಯವ್ರಿಗೆ ಅರ್ಥ ಮಾಡಿಸಿದ್ದಾರೆ ದೇವರು. ಈ ವಿಷಯದಲ್ಲಿ ನಂಬ್ತೀನಿ ನಾನು ದೇವ್ರನ್ನ, ಇನ್ನು ಯಾವುದೇ ವಿಷಯದಲ್ಲಿ ನಂಬಕ್ಕೆ ಹೋಗಲ್ಲ. ಸೊ ಈ ಬುದ್ಧಿ ಕೊಟ್ಟಿದ್ದಾನಲ್ಲ ದೇವರು ನಮ್ಮ ಮನೆಯವ್ರಿಗೆ, ಅದೇ ಸಾಕು ಅಂತ ಅನ್ನಿಸ್ತು ನನ್ನ ಮನಸ್ಸಿಗೆ. ಆ ರೀತಿ ನಾನು ಅಂದ್ಕೊಂಡಿರಲಿಲ್ಲ ಬಿಡ್ರಿ, ಹೆಂಡತಿ ಮಕ್ಕಳು ಅಂತ ನಮ್ಮ ಮನೆಯವ್ರು ನನ್ನ ಹತ್ರ ಇರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಆ ಸಿಚುವೇಶನ್ ಎಲ್ಲ ಫೇಸ್ ಮಾಡಿ ಈಗ ನಾವು ನಮ್ಮ ಮನೆಯವರು ನನ್ನ ಮಕ್ಕಳು ತುಂಬ ಖುಷಿಯಿಂದ ಹ್ಯಾಪಿಯಿಂದ ಇದ್ದೀವಿ. ಸೊ ಇದೇ ಖುಷಿ ಇದೇ ಹ್ಯಾಪಿ ಕೊನೆವರೆಗೂ ಇರಲಿ, ನಾನು ಇರೋವರೆಗೂ ಇರಲಿ ಅನ್ನೋದು ನನ್ನದು ಕೊನೆಯ ಆಸೆ. ಸೊ ಇದೇ ರೀತಿ ಇದ್ದರೆ ಸಾಕು, ನನಗಿನ್ನೇನು ಬೇಡ. ಇನ್ಯಾವ ಆಸ್ತಿ ಅಂತಸ್ತು ಮನೆಗಳು ಹೊಸ ಬಿಲ್ಡಿಂಗ್ಗಳು ಸೈಟ್ಗಳು ಬಂಗಾರ ಇವೆಲ್ಲ ಏನೂ ಇಲ್ಲ. ಸೊ ನನ್ನ ಹತ್ರ ಭಾಳನೇ ಬಂಗಾರ ಇತ್ತು, ಅದೆಲ್ಲ ನಮ್ಮ ಮನೆಯವ್ರಿಗೋಸ್ಕರ ಕಳ್ಕೊಂಡೆ, ಹೋದರೆ ಹೋಗಲಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾವ ಥರ